ಬಸ್ನ ಸೀಟಿಗಾಗಿ ಯುವಕರ ನಡುವೆ ಹೊಡೆಬಡಿ ನಡೆದಿದೆ. ಕಿಟಕಿ ಪಕ್ಕದ ಸೀಟ್ಗಾಗಿ ಗಲಾಟೆಯಾಗಿ ಅದು ಚಾಕು ಇರಿತಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಪಂತಬಾಳಿ ಕುಂದ್ರಿಯಲ್ಲಿ ಜಗಳ ಆಡಿಕೊಂಡು ಚಾಕುವಿನಿಂದ ಇರಿಯಲಾಗಿದೆ. ಕಿಟಕಿ ಪಕ್ಕದಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಬಸ್ನ ಕಿಟಕಿ ಪಕ್ಕದಲ್ಲಿ ಸೀಟ್ ಬೇಕಾಗಿತ್ತು. ಆದ್ರೆ ಸೀಟ್ ಬಿಟ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಹೊಡೆಬಡಿ ನಡೆದಿದೆ. ಬೆಳಗಾವಿಯ ಪಂತಬಾಳೆ ಕುಂದ್ರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಮುಖವಾಗಿ 20 ವರ್ಷದ ಮಂಜು ಸನದಿ ಗಂಭೀರವಾಗಿ ಗಾಯಗೊಂಡಿರುವಂತಹ ಯುವಕ. ಚಿಕಿತ್ಸೆ ನೀಡಲಾಗ್ತಿದೆ. ಆತನಿಗೆ ಎದೆ ಭಾಗಕ್ಕೆ ಚಾಕು ಇರಿದು ಪರಾರಿಯಾಗಿದೆ ಗ್ಯಾಂಗ್. ಪಂತಬಾಳೆ ಕುಂದ್ರಿ ಗ್ರಾಮದಿಂದ ಸಿಬಿಟಿ ಬರ್ತಿದ್ದಂತಹ ಬಸ್ ಇದು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಐಸಿಯುವಿನಲ್ಲಿ ಯುವಕನಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಡಿಸಿಪಿ ರೋಹನ್ ಜಗದೀಶ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಸ್, ಪ್ರಮುಖವಾಗಿ ಒಂದ್ ಕಡೆ ಈಗ ಇತ್ತೀಚೆಗೆ ಕ್ಷುಲ್ಲಕ ಕಾರಣಗಳಿಗೆ ಈ ರೀತಿಯಾದಂತಹ ಘಟನೆಗಳು ನಡೀತಾನೆ ಇರ್ತವೆ. ಪ್ರಮುಖವಾಗಿ ಬಸ್ನ ಕಿಟಕಿ ಪಕ್ಕದಲ್ಲಿ ರೀಸನ್ ನೋಡೋದಾದ್ರೆ ಬಸ್ನ ಕಿಟಕಿ ಪಕ್ಕದಲ್ಲಿ ಸೀಟ್ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಗ್ಯಾಂಗ್ ಸೇರ್ಕೊಂಡು ಎದೆ ಭಾಗಕ್ಕೆ ಚುಚ್ಚಿ ಪರಾರಿಯಾಗಿರುವಂಥದ್ದು. ಈಗಾಗಲೇ ಪೊಲೀಸ್ನವರು ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಯಾರು ಚುಚ್ಚಿ ಪರಾರಿಯಾಗಿದ್ದಾರೋ ಅವರಿಗೆ ಬಲೆ ಬೀಸಲಾಗಿದೆ. 20 ವರ್ಷದ ಮಂಜು ಸವದಿ, ಆತನಿಗೆ ಚಾಕು ಇರಿದು ಪರಾರಿಯಾಗಲಾಗಿದೆ.